ಇಷ್ಟು ವರ್ಷಗಳ ಕಾಲ ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಗಣೇಶ ವಿಸರ್ಜನೆ ಆಗ್ತಿತ್ತು. ಯಾವುದೇ ರೀತಿಯಾದಂತಹ ಗಲಾಟೆಗಳು ಆಗ್ತಾ ಇರಲಿಲ್ಲ. ಶಿವಮೊಗ್ಗದಲ್ಲಿ ಹಲವಾರು ಸಲ ಗಲಾಟೆ ಆಗ್ತಾ ಇತ್ತು. ದಾವಣಗೆರೆಯಲ್ಲಿ ಆ ಥರ ಆಗ್ತಾ ಇರಲಿಲ್ಲ. ಆದರೆ ನಿನ್ನೆ ಒಂದು ಬೇತೂರಿನ ಗಣೇಶ ವಿಸರ್ಜನಾ ಸಮಯದಲ್ಲಿ ಹಿಂದೂ ಮುಸ್ಲಿಂ ಯುವಕರು ಕಲ್ಲು ತೂರಾಟ ನಡೆಸ್ಕೊಂಡಿದ್ದಾರೆ. ಒಬ್ಬರ ಮೇಲೆ ಒಬ್ಬರು, ಹಿಂದೂಗಳ ಮೇಲೆ ಮುಸ್ಲಿಮರು, ಮುಸ್ಲಿಮರ ಮೇಲೆ ಹಿಂದೂಗಳು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಸೊ ಯಾವುದೋ ಒಂದು ಬಾವುಟವನ್ನು ಕಟ್ಟೋ ವಿಚಾರದಲ್ಲಿ ಕಲ್ಲು ತೂರಾಟ ನಡೆದಿದೆ ಅಂತಾನೆ ಹೇಳಲಾಗ್ತಿದೆ. ಹಳೇ ದಾವಣಗೆರೆಯ ಭಾಗದಲ್ಲಿ ಕಲ್ಲು ತೂರಾಟ ನಡೆದಿದೆ. ಸೊ ಅಲ್ಲಿ ಹಲವಾರು ಜನ ಯುವಕರು ಗಣಪತಿಯ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗಬೇಕಾದ್ರೆ ಮುಸ್ಲಿಂ ಯುವಕರು ಕಲ್ಲನ್ನು ಎಸೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಕಡೆಯಿಂದ ಹಿಂದೂ ಯುವಕರು ಕೂಡ ಅವರ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡಿದ್ದಾರೆ. ಪೊಲೀಸರು ಅಲ್ಲೇ ಇದ್ರೂ ಕೂಡ ಸ್ಥಿತಿಯ ಗಂಭೀರವಾಗಿದ್ದರಿಂದ ಅವರು ಏನು ಕೂಡ ಮಾಡ್ಲಿಕ್ಕಾಗಿಲ್ಲ. 2-3 ಪೊಲೀಸರಿಗೂ ಏಟು ಬಿದ್ದು ಅವರು ಆಸ್ಪತ್ರೆ ಸೇರುವಂತಹ ಸಿಚುವೇಶನ್ ಬಂದಿದೆ. ಕಲ್ಲುಗಳು ಯಾವ ಗಾತ್ರದಲ್ಲಿದೆ ಅಂತ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ತೂರಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಅಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಈ ತರ ಒಂದು ಘಟನೆ ನಡೆದಿತ್ತು. ಆದ್ರೆ ಈಗ ದಾವಣಗೆರೆಯಲ್ಲಿ ಈ ತರ ಒಂದು ಸ್ಥಿತಿ ಬಂದಿದ್ದು ನೋಡಿ ಹಿಂದೂ ಮತ್ತು ಮುಸ್ಲಿಂ ಯುವಕರು ಯಾವ ಮಟ್ಟಿಗೆ ದ್ವೇಷವನ್ನ ಬೆಳೆಸ್ಕೊಂಡಿದ್ದಾರೆ ಹಾಗೂ ನಮ್ಮ ದೇಶ ಯಾವ ಲೆಕ್ಕಾಚಾರಕ್ಕೆ ಹೋಗಕ್ಕೆ ತಲುಪ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕೇವಲ ದ್ವೇಷದ ಜ್ವಾಲೆನೇ ಉಕ್ಕಿ ಹರಿತಾ ಇದೆ. ಯಾಕಂದ್ರೆ ಯಾವ ಸಮಯ ನೋಡಿದ್ರು ಕೂಡ ಗಣಪತಿಯ ಒಂದು ಹಬ್ಬದಲ್ಲಿ ಹಲವಾರು ಜನ ಹಿಂದೂ ಮುಸ್ಲಿಮರು ಜಗಳ ಮಾಡ್ಕೋತಾರೆ. ಇದು ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವ್ರುಗಳು ಹೋಗ್ಬಿಟ್ಟು ಅಲ್ಲಿ ಮಸೀದಿ ಹತ್ರ ಕೂಗಾಡೋದು ಅಥವಾ ಮಸೀದಿ ಹತ್ರ ಬಂದಾಗ ಅವ್ರುಗಳು ಕಲ್ಲು ತೂರಾಟವನ್ನು ನಡೆಸೋದು, ಈ ತರ ಒಂದು ದ್ವೇಷದ ಒಂದು ಹಬ್ಬಗಳನ್ನ ಆಚರಣೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಗಣೇಶನ ಹಬ್ಬ ಎಲ್ಲ ವಿಘ್ನಗಳನ್ನ ನಾಶ ಮಾಡುವಂತಹ ಹಬ್ಬ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ. ಆದ್ರೆ ಈ ಹಬ್ಬದಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗತ್ತೆ, ಕೊಲೆಗಳಾಗತ್ತೆ, ಸಾವು ನೋವುಗಳಾಗತ್ತೆ ಹಾಗೂ ಹಿಂದೂ ಮುಸ್ಲಿಂ ನಡುವೆ ದ್ವೇಷಗಳು ಉಂಟಾಗತ್ತೆ. ಸೊ ಇದರಿಂದಾಗಿ ಪೊಲೀಸರಿಗೆ ನಿಯಂತ್ರಣ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಸಾವಿರಾರು ಜನ ಸೇರಿರುವಂತಹ ಒಂದು ಹಬ್ಬದ ವಾತಾವರಣದಲ್ಲಿ ಪೊಲೀಸರು ಪಾಪ ಏನು ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಇತ್ತೀಚೆಗೆ ಮಂಡ್ಯದಲ್ಲೂ ನಡೀತು. ಅಲ್ಲಂತೂ ಅಮಾಯಕರ ಅಂಗಡಿಗಳನ್ನ ಸುಟ್ಟು ಬೂದಿ ಮಾಡಿ ಹಾಕಿದ್ರು. ಸೊ ಇವರು ಕುಡ್ಕೊಂಡು ಡಿಜೆನ ಹಾಕೊಂಡು ಕುಣ್ಕೋತಾ ಹೋಗ್ತಿರ್ತಾರೆ ಹಾಗೂ ಅವರು ಕೂಡ ಕುಡ್ಕೊಂಡು ಕೂತಿರ್ತಾರೆ, ಹೆಂಗಾದ್ರೂ ಮಾಡಿ ಜಗಳ ತೆಗೆಯೋಣ ಅಂತ ಹೇಳಿ. ಇದರಿಂದಾಗಿ 2 ಕೋಮಿನವರು ಸೇರ್ಕೊಂಡು ದೊಡ್ಡ ಜಗಳ ಮಾಡಿಕೊಂಡು ಕರ್ನಾಟಕದ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕ್ತಿದ್ದಾರೆ. ಇವರ ಮೇಲೆ ಕಠಿಣ ಕ್ರಮವನ್ನ ವಹಿಸಬೇಕು. ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೋ ಅವರನ್ನ ಹಿಡಿದು ತಕ್ಕ ಮಟ್ಟಿಗೆ ಶಿಕ್ಷೆಯನ್ನ ಕೊಡಬೇಕು. ಯಾಕಂದ್ರೆ ಸರ್ಕಾರ ಹಾಗೂ ಕಾನೂನಿನ ಮೇಲೆ ಇವರಿಗೆ ಭಯ ಇಲ್ಲದೆ ಇರೋ ಕಾರಣಕ್ಕಾಗಿ ಇವರು ಬಾಲ ಬಿಚ್ತಾರೆ. ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೆ ತೊಂದರೆಯನ್ನ ಕೊಡ್ತಾರೆ. ಇವರು ಕಲ್ಲು ತೂರಾಟಗಳನ್ನು ನಡೆಸಿಕೊಂಡು ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಸೊ ಆ ಮನೆಗಳಲ್ಲಿದ್ದಂತಹ ಗ್ಲಾಸ್ಗಳು ಕೂಡ ಹೊಡೆದೋಗಿದೆ. ಚಿಕ್ಕ ಮಕ್ಕಳು ಕೂಡ ಈ ಒಂದು ಹಬ್ಬದ ವಾತಾವರಣದಲ್ಲಿ ಭಾಗವಹಿಸಿದ್ರು. ಅವರಿಗೂ ಕೂಡ ಸಣ್ಣ ಪುಟ್ಟ ಏಟುಗಳನ್ನಾಗಿದೆ. ದಯವಿಟ್ಟು ಇಂಥರ ಪುಂಡರ ಒಂದು ಹಾವಳಿಯನ್ನ ನೀವು ಸ್ಥಗಿತಗೊಳಿಸಲೇಬೇಕಂತ ನಮ್ಮ ಮನವಿ.